ನಮ್ಮ ಮಕ್ಳು ಇನ್ನೂ ಆಗಿದ್ದಿಲ್ಲ ಅವಾಗಿಂದಾನ ನಾವು ಹೈನ ಮಾಡ್ಕೊಂತ ಹೈನದಾಗ ಮಾಡಿವಿ ಆತ ನಾವು. ಈ ಬೆಳಗ್ಗೆ ಎದ್ರೆ ಮುಳ್ಳುಗಳು ಈ ಕಾಲಕ್ಕೆ ನೋಡ್ಬೇಕು, ನೀನ್ ನಡೆಯಕ್ಕಾಗಲ್ಲ. ನಮ್ ಕಷ್ಟ ನಮ್ಗೆ ಬೇಸಿಗೆ ಬಂದೈತೆ, ಒಣಕಟ್ಟಿಗಳು ತುಳಿಬೇಕು, ಕಷ್ಟ ಮಾಡಿದ್ರೆ ನಮಗೂ ಸುಮ್ಮನೆ ಎಲ್ಲಿಗೆ ಬರಲ್ಲ. ನಮ್ಗೊಂದು ಹೆಮ್ಮೆ, ನಾವು ರೈತರು ಅಂತ ಹೇಳ್ಕೊಳಕ್ಕೆ ನಮ್ಗೊಂದು ಹೆಮ್ಮೆ. ಇಲ್ಲಿಗೆ ಬಂದ್ಮೇಲೆ ಏನ್ ಅನಿಸ್ತು ಅಂದ್ರೆ ಎಲ್ಲ ಹೆಣ್ಮಕ್ಳು ನೋಡಿದ್ಮೇಲೆ ಕೃತಕ ಗರ್ಭಧಾರಣೆ ಮಾಡಿದಾರೆ ಅಂತ ಹೇಳಿದ್ದಾರೆ. ಅದ್ರ ನೋಡಿದ್ಮೇಲೆ ನಮ್ಗೆ ಮಾಡ್ಬೇಕು, ಇನ್ನ ಮುಂದೆ ಬರ್ಬೇಕು ಅನ್ಸುತ್ತೆ. ಪಶುಸಖಿ ಆದ್ಮೇಲೆ ಜಾಸ್ತಿ ಜವಾಬ್ದಾರಿ, ಸೆಕ್ರೆಟರಿಗಿಂತ ಜಾಸ್ತಿ ಜವಾಬ್ದಾರಿ ಬಂದಿದೆ ನಿಮ್ಗೆ. ಹಾಗೆ ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗ್ತಿದೀವಿ, ತುಂಬಾ ಖುಷಿ ಇದೆ. ಡೈಲಿ ಮನುಷ್ಯರಕ್ಕಿಂತ ಪ್ರಾಣಿಗಳ ಜೊತೆ ಇರ್ತೀವಲ್ಲ, ಅದು ಖುಷಿನೇ ಬೇರೆ ನಮಗೆ. ರೈತರಿದ್ರೆ ಪ್ರಪಂಚ, ಹಂಗಾಗಿ ನಾವು ರೈತರಾಗಿ ಇರೋದಕ್ಕೆ ಇಷ್ಟಪಡ್ತೀವಿ. ನಾವು ಹೈನುಗಾರಿಕೆಯಿಂದ ಡೈಲಿ ಆದಾಯ ಇರುತ್ತೆ. ಇನ್ನೊಬ್ರ ಹತ್ರ ಹೋಗಿ ಕೈ ಕೆಳಗೆ ಹೋಗಿ ಕೆಲಸ ಮಾಡೋ ಅವಶ್ಯಕತೆ ಇರಲ್ಲ, ಏನಿರಲ್ಲ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು GM ಪವಿತ್ರ. ಇವರು ಕೇವಲ ಹಸುವಿನ ಹಾಲು ಕರೆಯುವಂಥ ಮಹಿಳೆಯರಲ್ಲ, ಇವರು ದೇಶದ ಆರ್ಥಿಕತೆಗೆ ಮತ್ತು ತಮ್ಮ ಕುಟುಂಬದ ಆರ್ಥಿಕತೆಗೆ ಬೆನ್ನೆಲುಬಾಗಿ, ನಿಜವಾದ ಬೆನ್ನೆಲುಬಾಗಿ ನಿಂತಹ ಶಕ್ತಿಗಳು. ಇವತ್ತು ಕ್ಷೀರ ಸಂಜೀವಿನಿ ಯೋಜನೆಯ ದಶಮಾನೋತ್ಸವದ ಅಂಗವಾಗಿ ಪ್ರಗತಿಪರ ಹೈನುಗಾರ ಮಹಿಳೆಯರ ಸಮಾವೇಶ ನಡೀತಾ ಇದೆ. ಹಸು, ಹಾಲು, ಪರಿಶ್ರಮ, ಈ ಮೂರು ಪದ ಈ ಮಹಿಳೆಯರ, ಅದರಲ್ಲೂ ರೈತ ಹೈನುಗಾರಿಕಾ ಮಹಿಳೆಯರ ಜೀವನವನ್ನ ಹೇಗೆ ಬದಲಾಯಿಸಿದೆ, ಸರ್ಕಾರದ ಯೋಜನೆಗಳು ಇವರಿಗೆ ಯಾವ ರೀತಿ ಸಹಕಾರಿಯಾಗಿದೆ, ಅದೇ ರೀತಿ ಮುಂದಿನ ದಿನಗಳಲ್ಲಿ ಇವರಿಗೆ ಯಾವ ರೀತಿ ಸಹಕಾರವನ್ನ ಇವರು ಸರ್ಕಾರದಿಂದ ಬಯಸ್ತಾರೆ ಅನ್ನೋದನ್ನ ಅವ್ರ ಮೂಲಕನೇ ತಿಳ್ಕೊಳ್ಳೋಣ ಬನ್ನಿ. ಮೊನ್ನೆ ಒಂದು ಬಡ್ಡಿ ಇಲ್ದಂಗೆ ಒಬ್ಬರಿಗೆ 46,000 ಬಡ್ಡಿ ಇಲ್ದಂಗೆ ತಿಂಗಳಿಗೆ ಹಾಲ್ನಾಗೆ ಹಸು ತಂದು ಹಾಲ್ನಾಗೆ ಕಟ್ ಮಾಡ್ಕೊಂಡಂಗೆ ನಮ್ಮ ಕಡೆ 40 ಲಕ್ಷ ಶಾಂಕ್ಷನ್ ಆಗೈತೆ ನಮ್ಮ ಸೊಸೈಟಿಗೆ. ಎಲ್ಲರಿಗೂ ಡಿವೈಡ್ ಆಯ್ತಾಯ್ತು. ಬಡ್ಡಿ ಇಲ್ದಂಗೆ ತಿಂಗಳಿಗೂ ಒಂದು ಹಸು ತಂದು ಕಟ್ಕೊಂಡು ಬಡ್ಡಿ ಇಲ್ತಾರ ಆ ಥರ ದುಡ್ಡು ಕಟ್ಟೋದು. 3,500 ತಿಂಗಳಿಗೆ ಕಟ್ಟಂಗೆ ಆಗವ್ರೆ. ಆದ್ರೆ 46,000 ಕೊಡ್ತಾರೆ, ನಾವು ಅದಕ್ಕೆ 20,000 ಎದುರು ಹಾಕ್ಬೇಕಾಗ್ತೈತಿ. 46,000 ಹಸು ಬರಲ್ಲ ಮೇಡಮ್ ಇವಾಗ, ಯಾಕಂದ್ರೆ ಬೇಸಿಗೆ ಟೈಮು ಜಾಸ್ತಿ ಕಾಸ್ಟ್ಲಿ ರೇಟ್ಗಳು ದನಗಳು. ಕಾರ್ಯಕ್ರಮ ತುಂಬಾ ಸೂಪರ್ ಮೇಡಮ್. ಯಾಕೆಂದ್ರೆ ನಾವು ಬೆಳಗ್ಗೆ ಎದ್ರೆ ದನ ಕರು ಕುರಿ ಎಂದು ನಮ್ಗೆ ಬೋರ್ ಆಗ್ಬಿಟ್ಟೈತೆ. ಇಲ್ಲಿ ಬಂದ್ರೆ ಏನೋ ಖುಷಿ, ನಮ್ ಲೋಕ ನಮ್ಗೆ ಸಿಕ್ಕೈತೇನೋ ಅನ್ನಂಗೆ ಆಗ್ಬಿಟ್ಟೈತೆ. ನಾವು ಹಳ್ಳಿ ಕಡೆ ಜನ ಅಲ್ವಾ, ಯಾವಾಗಲೂ ಕುರಿ ಮೇಕೆ ಕೋಳಿ ಮಕ್ಳಿಗೆ ತಿಂಡಿ ಯಜಮಾನ್ರಿಗೆ ಊಟ ಕುರಿ ಬಿಟ್ಕೊಡೋದು ಅದೇ ನಮ್ಗೆ ಮೈಂಡಲ್ಲಿ ಓಡ್ತಿತ್ತು. ಇವಾಗ ಬಂದಿಲ್ಲಿ 4-6 ಜನ ಕಡೆ ನೋಡ್ತಾ ಇದ್ರೆ ನಮ್ಗೆ ಏನೋ ಒಂಥರ, ನಾವು ಕಷ್ಟ ಬಿದ್ದು ಹಾಲು ಹಾಕಿದ್ವಿ. ನಾವು ಕಷ್ಟ ಧರ್ಮಸ್ಥಳಕ್ಕೆ ಹೋದ್ರು ಈ ತರ ಖುಷಿ ನಮ್ಗೆ ಆಗ್ತಿರ್ಲಿಲ್ಲ, ಅಷ್ಟು ಖುಷಿ ಆಗ್ತೈತೆ. ಯಾಕೆಂದ್ರೆ ನಾವು ಕಷ್ಟ ಬಿದ್ದು ಹಾಲು ಹಾಕಿದ್ ಕೆಲಸ ಇದೆಲ್ಲ ನಾವು ನೋಡ್ತಾ ಇರೋದು ಅನ್ನೋದೊಂದು ಅನುಭವ. ನಮ್ಮ ಮನೆಗೆ 4 ಇವಾಗ ಒಂದು ಈಲ್ ಆಗೈತೆ, 2 ಕರಿತಾವೆ, ಒಂದು ಪಡ್ಡೆ ಐತೆ. ಇವಾಗ ಬೆಳಗ್ಗೆ 15 ಸಾಯಂಕಾಲ 15 30 ಲೀಟರ್ ನಾವೇ ಕರಿತೀವಿ. ನೋವು ಬಂದ್ರೆ ಏನ್ ಮಾಡ್ಬೇಕು, ನಾವು ಅದ್ರಾಗೆ ರೂಢಿ ಆಗಿದೆ. ಈಗ ಸರ್ಕಾರದಿಂದ ಯೋಜನೆಗಳೆಲ್ಲ ಬರ್ತಾ ಇದೆಯಲ್ಲ, ಒಂದಿಷ್ಟು ಅದರಿಂದ ಏನಾದ್ರು ನಿಮ್ಗೆ ಸಹಾಯ ಆಗಿದೆಯಾ? ಸಹಾಯ ಆಗಿದೆ. ಯಾವ ರೀತಿ ಅಂದ್ರೆ ನಾವೇನು ತಗೊಂತಾರ, ನಾವಂದ್ರೆ ಹೆಚ್ಚಿಗೆ ತಗೊಂಡಿಲ್ಲ. ನಮ್ಮದ್ ನಾವು ಬೇಯಿಸ್ಕೊಂಡು ಮಾಡ್ಕೊಂತ ಇದ್ದೀವಿ. ನೀವು ಹೈನುಗಾರಿಕೆ ಮಾಡ್ತೀರಾ? ಎಷ್ಟು ದನ ಇದೆ ಮನೆ? 2 ಆಕಳ ಅದಾವ. 2 ಆಕಳ. ಎಷ್ಟು ಲೀಟರ್ ಹಾಲು ಕರೀತೀರಾ? ಅವು ಒಂದು 10 ಲೀಟರ್ ಹಾಕವು. 10 ಲೀಟರ್ 2 ಕೂಡಿ. ನೀವೇ ಕರೀತೀರಾ ಅಥವಾ ಬೇರೆ? ಇಲ್ಲ, ಮಗ ಕರಿತಾನ. ಮಗ ಕರೀತಾನೆ. ಎಷ್ಟು ವರ್ಷದಿಂದ ಸಾಕ್ತಿದ್ದೀರಾ ದನ? ಈಗ ಅಲ್ಲೇ 7-8 ವರ್ಷ ಆಯ್ತು ನಾವು ಹೈನ. ನಮ್ಗೇನು ಇನ್ನೂ ಅಷ್ಟು ದನದ್ದು ಮಾಡ್ಕೋಬೇಕು ಅನ್ನೋದು ಇದು. ಮತ್ತ ಇವು ಕುರಿಗಳು ಸಾಕ್ಯಾನ ಮಗ ಮರಿ, ಇನ್ನಷ್ಟು ಮರಿ ತಗೊಂಡು ಸಾಕಿ ನಾವು ಮಾಡ್ಬೇಕು ಅನ್ನೋದು ಇದು. ಇದು ಹೈನುಗಾರಿಕೆಯಲ್ಲಿ ಲಾಭ ಇದೆಯಾ? ಲಾಭ ಐತಿ. ಏನು ಒಮ್ಮೆ ಹಾಕವು, ಒಮ್ಮೆ ಆಗೋದಿಲ್ಲ. ಮೇಯ್ಸ್ದಂಗ ಹಾಕವಮ್ಮ, ಮೇಯಿಸ್ಬೇಕಲ್ಲ ಅವಕ್ಕ. ಅವಕ್ಕೆ ಹೊಟ್ಟಿಗೆ ಹಾಕಿದ್ರೆ ನಮಗೂ ಕೊಡ್ತಾವು. ನಮ್ಮ ಮಕ್ಳು ಇನ್ನೂ ಆಗಿದ್ದಿಲ್ಲ ಅವಾಗಿಂದಾನ ನಾವು ಹೈನ ಮಾಡ್ಕೊತ ಹೈನದಾಗ ಮಾಡಿವಿ ಅಜ್ಜ ನಾವು. ಈಗ ಮಗ ಮಾಡಾಕೈತಾನ. ಯಾವಾಗ್ಲೂ ಮೇವು ಕುಯ್ಯೋದು, ಮೇವು ಹಾಕೋದು. ಈ ಮೇಕೆ ಅವೆ, ಕುರಿ ಅವೆ, ಮೇವು ಹಾಕ್ಬೇಕು, ಕುಯ್ಬೇಕು, ಮೇವು ಹಾಕೋದು, ಅದೇ ಕೆಲಸ ಮೇಡಮ್ ಅವ್ರೆ ನಮ್ಗೆ. ಬೆಳಗ್ಗೆ 5 ಗಂಟೆಗೆ ಎದ್ದಳ್ತು, 4 ಗಂಟೆಗೆ ಎದ್ದಳ್ತೀವಿ. ಕಸ ಎಲ್ಲ ಆಗೋ ಅಷ್ಟೊತ್ತಿಗೆ ಬೆಳ್ಕತೈತೆ. ಅವಾಗ ಹಾಲು ಕರೆದು ಡೈರಿಗೆ ಹಾಲು ತಗೊಂಡು ಹೋಗ್ಬೇಕು, ಹಾಲು ಹಾಕಿ ಬರಬೇಕು, ಮುಸ್ರೆ ಇಕ್ಬೇಕು, ದನಿಗೆ ಮೇವು ನೋಡಬೇಕು, ಮೇವು ಹಾಕಬೇಕು, ಮೈ ತೊಳಿಬೇಕು. ನಾವೊಂದು 10 ಲೀಟ್ರ್ ಹಾಕ್ತೀವಿ ಮೇಡಮ್ ಅವ್ರೆ. ಇವಾಗ 2 ಡೀಲ್ ಆಗ್ಯಾವೆ, 2 ಕರಿತಾವೆ, 1 ಕರು ಐತೆ.
ನಮ್ದು ಕೆಲಸ ಜಾಸ್ತಿ ಐತೆ ಮೇಡಮ್ ಅವರೇ. ಸಿದ್ದರಾಮಯ್ಯನವ್ರು ನೋಡಿದ್ರಾ? ಹ್ಞೂ ನೋಡಿದ್ದೀವಿ ಮೇಡಮ್ ಅವರೇ. ಹ್ಞೂ ಖುಷಿ ಐತೆ ಮೇಡಮ್ ಅವರೇ. ಹ್ಞೂ ಆಯ್ತು ಮೇಡಮ್ ಅವ್ರೆ. ಸುಮಾರು ಎಷ್ಟು ದುಡಿದ್ರಿ ನೀವು? ಒಂದು ತಿಂಗಳಿಗೆ ಒಂದು 20,000 30,000 ದುಡಿತೀವಿ. ಮನೆ ಸಂಸಾರ ಎಲ್ಲ ಖರ್ಚು ಆಯ್ತು ಮೇಡಮ್ ಅವರೇ. ಖರ್ಚೆಲ್ಲ ಬಿಟ್ಟು ಈಗ ನೋಡಿದ್ರೆ ಬ್ಯಾಸಿಗೆ ನೀರು ಸರಿಗೆ ಬರಲ್ಲ, ಕರೆಂಟ್ಗಳು ಕೊಡಲ್ಲ. ನಾವು ಇಕ್ಕೋದು ಸಿಕ್ಕ ಈ ಜಮೀನುಗಳು ಜಾಸ್ತಿ ಇಲ್ಲ, ಸ್ವಲ್ಪ ಸ್ವಲ್ಪನೇ ಇರೋದು. ತಿನ್ನಕ್ಕೆ ತಿಂಡಿ ಬೆಳ್ಕೋಬೇಕು, ಅದು ಹುಲ್ಗೊಂದಿಷ್ಟು ಅದು ಇಷ್ಟೆಲ್ಲ ಬೆಳ್ಕೋಬೇಕು ನಾವು. ಅದರೊಳಗೆ ತಿರ್ಗಾ ಹಸುಗಳು ಕಟ್ಕೊಂಡ್ರೆ ಮಾತ್ರನೇ ಕೊಡೋದು, ಇದ್ರೆ ಕೊಡಲ್ಲ ಅಂತ. ನಾವು ಇವಾಗ ನಾವು ಹಾಲು ಹಾಕ್ತಾ ಇದ್ದೀವಲ್ಲ, ನಮಗೆ ಕೊಡಲಿ ಅಂತ ನಾವು ಕೇಳ್ತೀವಿ. ಈ ಬೆಳಗ್ಗೆ ಎದ್ರೆ ಮುಳ್ಳುಗಳು ಈ ಕಾಲಾಗ ನೋಡ್ಬೇಕು, ನೀನು ನಡೆಯೋಕ್ಕಾಗಲ್ಲ. ನಮ್ಮ ಕಷ್ಟ ನಮಗೆ ಬೇಸಿಗೆ ಬಂದೈತೆ, ಒಣಕಡ್ಡಿಗಳು ತುಳಿಬೇಕು, ಕಷ್ಟ ಮಾಡಿದ್ರೇ ನಮಗೂ ಸುಮ್ಮನೆ ಎಲ್ಲಿ ಬರಲ್ಲ. ನಮ್ದು 60 ಹಸುಗಳು ಇದೆ. 60 ಹಸುಗಳು ಇದೆ. 3 ಜನ ನಾವು ಮೇಂಟೆನೆನ್ಸು. ನಮ್ದು ಒಂದು 300 2 ಟೈಮಿಂದ ಒಂದು 300 ಲೀಟರ್ ಹಾಲಿದೆ ದಿನಕ್ಕೆ ಡೈಲಿ. ಹಾಲು ನಾನು, ನನ್ನ ಮಗಳು, ನಮ್ಮ ಮನೆಯವರು 3 ಜನ. ಲೇಬರ್ ಇಲ್ಲ ನಮ್ಮಲ್ಲಿ. ಮಿಷಿನ್ ಇದೆ. ಹಾಲು ಡೈರಿ ಕಡೆಯಿಂದ ಮಿಷಿನ್ ತಗೊಂಡಿದ್ದೀವಿ. ಡೈರಿ ಕಡೆಯಿಂದ ಮಿಷಿನ್ ಇದೆ. ರಬ್ಬರ್ ಮ್ಯಾಟ್ ಹಾಕಿದ್ದೀವಿ. ತುಂಬಾ ಚೆನ್ನಾಗೆಲ್ಲ ಸೌಲಭ್ಯ ಮಾಡ್ಕೊಂಡಿದ್ದೀವಿ. ನಮ್ಗೆ ತುಂಬಾ ಖುಷಿ ಇದೆ. ಇದು ನಮ್ಗೆ ಲಾಸ್ಟ್ ಟೈಮು ಬಂದಿದ್ವಿ, ಈ ಸಲಿನೂ ಬಂದಿದ್ವಿ. ನಮ್ಗೆ ತುಂಬಾ ಖುಷಿ ಇದೆ. ನಮ್ಗೆ ತುಂಬಾ ಖುಷಿ ಇದೆ. ನಮ್ಗೊಂದು ಹೆಮ್ಮೆ, ನಾವು ರೈತರು ಅಂತ ಹೇಳ್ಕೊಳಕ್ಕೆ ನಮ್ಗೊಂದು ಹೆಮ್ಮೆ. ಇಲ್ಲಿಗೆ ಬಂದ್ಮೇಲೆ ಏನ್ ಅನಿಸ್ತು ಅಂದ್ರೆ ಎಲ್ಲ ಹೆಣ್ಮಕ್ಳು ನೋಡಿದ್ಮೇಲೆ ಕೃತಕ ಗರ್ಭಧಾರಣೆ ಮಾಡಿದಾರೆ ಅಂತ ಹೇಳಿದ್ದಾರೆ. ಅದ್ರ ನೋಡಿದ್ಮೇಲೆ ನಮಗೆ ಮಾಡಬೇಕು, ಇನ್ನೂ ಮುಂದೆ ಬರಬೇಕು ಅನಿಸುತ್ತೆ. ಹಂಗೆ ರೈತರಿಗೆ ಇಲ್ಲಿ ತಿಳ್ಕೊಂಡಿದ್ದ ವಿಷಯಗಳೆಲ್ಲ ಹೇಳಿ ಇನ್ನೂ ಜಾಸ್ತಿ ಹೈನುಗಾರಿಕೆ ಮಾಡಲು ಹೇಳ್ತೀವಿ ಅಂತ ಇಷ್ಟಪಡ್ತೇವೆ. ನಾವು ದನಗಳಿಗೆ FMD ಕಾಲ್ಬಾಯಿ ರೋಗ ಬಂದಿದ್ರೆ ಅದ್ರ ಬಗ್ಗೆ ಎಲ್ಲ ಹೋಗಿ ಅವೇರ್ನೆಸ್ ಮಾಡ್ತೀವಿ ಮೇಡಮ್. ಪಂಚಾಯತಲ್ಲಿ ಹೇಳಿ ಬಂದರೆ ಅವರೆಲ್ಲ ಪ್ರೋಗ್ರಾಮ್ ಇಟ್ಕೊಂಡು ಜನರೆಲ್ಲ ಕಲಿಸಿ ವ್ಯಾಕ್ಸಿನ್ ಮಾಡಿಸ್ರಂತೆ ಈ ಥರ. ಮತ್ತು ವ್ಯಾಕ್ಸಿನಿಗೂ ಜೊತೆಗೆ ಹೋಗ್ತೀವಿ ಮೇಡಮ್. ನಾವು ವೆಟರ್ನರಿ ಅವ್ರ ಜೊತೆಗೆ ಹೋಗ್ತೀವಿ ಮೇಡಮ್. ಹೋಗಿ ವ್ಯಾಕ್ಸಿನ್ ಮಾಡಿಸ್ತೀವಿ ಮೇಡಮ್. ಹಂಗೆ ಮೇವಿನ ಬೀಜ ಬಂದಿದ್ದೆಲ್ಲ ರೈತರಿಗೆ ಮಾಹಿತಿ ತಿಳಿಸ್ತೀವಿ ಮೇಡಮ್. ಇನ್ನು ಬೇರೆ ಏನಾದರೂ ದನಗಳಿಗೆ ಸತ್ತರೆ ಏನನ್ನಾದರೂ ಅದಕ್ಕೆ ಪರಿಹಾರ ಬರುತ್ತೆ ಅಂತೇಳಿ ಹೋಗಿ ನಾವೇ ಪ್ರಥಮ ಚಿಕಿತ್ಸೆ ಮಾಡಿ ಅದಕ್ಕೆಲ್ಲ ಪಂಚನಾಮೆ ಮಾಡಿ ಫೋಟೋಸ್ ಹಾಕ್ತೀವಿ ಮೇಡಮ್. GPS NRLM ಇಂದ ಇದೆ ಮೇಡಮ್. 3,750 ರೂಪಾಯಿ ಇದೆ ಮೇಡಮ್. ಈಗ ಹೆಚ್ಚುವರಿ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ ಮೇಡಮ್. ಇನ್ನು ನಾವು ತಗೊಂಡಿಲ್ಲ ಮೇಡಮ್ ಅದು ಅಮೌಂಟ್. ಇದೆ ಮೇಡಮ್. ನಮಗೆ ಬಿಡಬೇಕು ಅಂತ ಅನಿಸಿತ್ತು ಮೇಡಮ್ ಕೆಲಸ. ಇದು ನೋಡಿದ್ಮೇಲೆ ಇನ್ನೂ ಮಾಡ್ಬೇಕು ಅನಿಸ್ತಾ ಇದೆ ಮೇಡಮ್. ಚಿಕ್ಕಲ್ಪೇಟೆ ಹಾಲು ಉತ್ಪಾದಕರ ಸಹಕಾರ ಸಂಘ ಅಂತ, ಅಲ್ಲಿ 10 ವರ್ಷದಿಂದ ಸೆಕ್ರೆಟರಿ ಆಗಿದ್ದೇನೆ. ಮತ್ತು ಪಶುಸಖಿ ಆದಮೇಲೆ ಜಾಸ್ತಿ ಜವಾಬ್ದಾರಿ, ಸೆಕ್ರೆಟರಿಗಿಂತ ಜಾಸ್ತಿ ಜವಾಬ್ದಾರಿ ಬಂದಿದೆ ನನಗೆ. ಹಾಗೆ ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗ್ತಿದ್ದೀನಿ. ತುಂಬ ಖುಷಿ ಇದೆ. ಖುಷಿ ಇದೆ. ಸರ್ಕಾರದ ಪ್ರೋತ್ಸಾಹನ 5 ರೂಪಾಯಿ ಕೊಡ್ತಿದ್ದಾರೆ. ಇನ್ನೂ 7 ರೂಪಾಯಿ ಕೊಡಬೇಕಂತ ಆಗಲಿಲ್ಲ, ಕೊಡಬೇಕಂತ ಹೇಳ್ತಿದ್ದಾರೆ. ಮತ್ತು ಸ್ವಲ್ಪ ಹಾಲಿನ ದರ ಹೆಚ್ಚಿಗೆ ಮಾಡಿದರೆ ತುಂಬ ಪ್ರೋತ್ಸಾಹ ಬರ್ಬೋದು. ಮತ್ತು ಹಸಿರು ಹುಲ್ಲು ಅನುದಾನ ಎಲ್ಲ ಕೊಡ್ತಿದ್ದಾರೆ, ಕೊಡ್ತಾ ಇಲ್ಲ ಅಂತಲ್ಲ, ಕೊಡ್ತಿದ್ದಾರೆ. ಇನ್ನಷ್ಟು ಜಾಸ್ತಿ ಮಾಡಿದರೆ ತುಂಬ ಉಪಯೋಗ ಆಗ್ತದೆ. ಮಾಡ್ಬೋದು. ಅಂದರೆ ಈಗ ಗೇರು ಫ್ಯಾಕ್ಟ್ರಿ ಎಲ್ಲ ಬಂದಾಗ್ತಾ ಉಂಟು ಮೇಡಮ್. ಹೆಚ್ಚಿನ ಮಹಿಳೆಯರು ಮನೆಯಲ್ಲಿದ್ದಾರೆ. ಅವರು ಈಗ ಹೈನುಗಾರಿಕೆ ಹೆಚ್ಚೆ ಮುಖ ಮಾಡ್ತಿದ್ದಾರೆ. ಅವರಿಗೆಲ್ಲ ಸ್ವಲ್ಪ ಹೆಲ್ಪ್ ಮಾಡ್ಬೋದು. ಪಶು ಇಲಾಖೆಯಿಂದ ಏನಾರು ಸರ್ವೆ ಮಾಡೋದು, ಅವ್ರ ಮನೆಗೆ ಹೋಗಿ ಎಲ್ಲ ಇದು ಕೊಡೋದು, ಉಪಯೋಗ ಆಗೋಂಥ ಔಷಧಿಗಳನ್ನು ತಲುಪಿಸೋದು ಜನರಿಗೆ ಎಲ್ಲ ಹೇಳ್ತೀವಿ. ಎಷ್ಟು ಹಾಲು ಕರಿತೀರಾ ದಿನಕ್ಕೆ? ದಿನ 100 ಲೀಟರ್. ದಿನ 100 100 ಓಕೆ. 100 ಲೀಟರ್ ಅದನ್ನ ಕರಿತೀರಾ? ಮಷಿನ್ ಯೂಸ್ ಮಾಡ್ತೀರಾ? ಕರಿತೀವಿ. ಇಬ್ರು ಮಂದಿ ಮನ್ಯಾಗ ನಾವು, ಅವ್ರು ಇಬ್ರು ಮಂದಿ. ನೀವು ಮತ್ತೆ ನಮ್ಮ ಮನ್ಯಾಗ ಹಸ್ಬೆಂಡ್. 100 ಲೀಟರ್ ಕರಿತೀರಾ ದಿನಕ್ಕೆ? ಮುಂಜಾನೆ ಸಂಜೆಗೆ 50. ಬೆಳಿಗ್ಗೆ 50, ಸಂಜೆ 50. ನಾವು ಸೊಸೆ ಮಕ್ಕಳು ಯಾರು ಫ್ಯಾಕ್ಟ್ರಿಗೆ ಹೋದವ್ರಿಲ್ಲ. 4 ಜನ ಅದೇ ಕೆಲಸ ಮಾಡ್ತೀವಿ. ಮೊಮ್ಮಕ್ಳು ಇಬ್ಬರು ಇದ್ದಾರೆ. 4 ವರ್ಷದ್ದೊಂದು, 1.5 ವರ್ಷದ್ದೊಂದು. ಅವನ್ನ ನೋಡ್ಕೊಂಡು ಮನೆ ಹತ್ರ ಕೆಲಸ ಮಾಡೋದು. ಇವಾಗ ನೋಡಿ, ಅವಾಗ ಜೀವ ಕಡಿತದೆ. ಏನು ಮಾಡ್ಕೊಂಡ್ರು? ಸೊಪ್ಪು ಕೀಳ್ಬೇಕಾಗಿತ್ತು, ಸೊಪ್ಪು ಫ್ಯಾಕ್ಟ್ರಿ ಹತ್ರ ಸಾಗಿಸ್ಬೇಕಾಗಿತ್ತು. ಹತ್ತೋಗಿತ್ತು ಬಂದ್ರೆ ಅಮ್ಮ ಅಂತವೇವು, ಅವಕ್ಕೆ ಮೇವು ಹಾಕೋದು, ಸಗಣಿ ಎತ್ತೋದು. ಮೊದಲು ತುಂಬ ಕಷ್ಟ ಆಯಿತು. ಇವಾಗ ಮೈ ತೊಳೆಯೋಕ್ಕೆಲ್ಲ ಈಜಿ ಮಾಡ್ಕೊಂಡಿದ್ವಿ. ಪಂಪು ಆನ್ ಮಾಡ್ಕೊತೀವಿ, ಮೋಟ್ರು ಇದು ಮಾಡ್ಕೊಂಡಿದ್ವಿ. ಕಸ ಮೊದಲು ಊರೊಳಗಿದ್ವಿ, ಇವಾಗ ತೋಟದಾಗ ಸೇರ್ಕೊಂಡಿದ್ದೀವಿ. ಕಸ ಎಲ್ಲ ಹತ್ರ ಆಗುತ್ತೆ. ಇಲ್ಲಿ ಎತ್ತೋದು, ಅಲ್ಲಿ ಹಾಕೋದು. ಮೊದಲು ಊರಾಗಿಂದ ಹೊರಬೇಕಾಗಿತ್ತು. ಅಪ್ಪ ಮನೇಲೂ ಇದ್ದೇನೆ, ಇಲ್ಲೂ ಇದ್ದೇನೆ, ಗಂಡನ ಮನೇಲೂ ಮಾಡ್ತಾ ಇದ್ದೀವಿ. ದೇವರನ್ನ ಆರೋಗ್ಯ ಕೊಟ್ಟವನೇ. ಈ ನಡುವೆ ಒಂದು 2 ವರ್ಷದಿಂದ ಶುಗರ್ ಸ್ಟಾರ್ಟ್ ಆಗಿದೆಯಾ.
ಹಾಗೆ ಈಗ ಅಡ್ಜಸ್ಟ್ ಮಾಡ್ಕೊಂಡು ಮಾತ್ರ ನುಂಗ್ಕೊಂಡು ಬದುಕು ಮಾಡ್ತಾ ಇದ್ದೀವಿ. ನಮ್ಮ ಯಜಮಾನ್ರು, ನಾನು, ನನ್ನ ಮಕ್ಕಳು, ನಮ್ಮ ಅತ್ತೆ ಮಾವ. ಅಂದ್ರೆ ನೀವು ಮತ್ತೆ ನಿಮ್ಮ ಯಜಮಾನ್ ನಮ್ಮ ಮಾವ ಜೊತೆಗೆ 3 ಸೇರಿ ಮಾಡ್ತೀವಿ. ಡೈಲಿ ಮನುಷ್ಯರಕ್ಕಿಂತ ಪ್ರಾಣಿಗಳ ಜೊತೆ ಇರ್ತೀವಲ್ಲ, ಅದು ಖುಷಿನೇ ಬೇರೆ ನಮಗೆ. ಡೈಲಿ ಹಾಲು ಹಿಂಡೋದು, ಅವ್ರ ಜೊತೆ ಮಾತಾಡೋದು, ಓಡಾಟ, ಮೇವು ಹಾಕೋದು, ನೀರು ಕುಡಿಸೋದು, ಅದು ಒಂಥರನೇ ಖುಷಿನೇ. ಬೇರೆ ಕೆಲ್ಸಕ್ಕೆ ಹೋಗೋದಕ್ಕಿಂತ ಇದು ನಾವು ಇನ್ನೊಬ್ರು ಕಾಲು ಕೆಳಗಿರೋದಕ್ಕಿಂತ ನಮಗೆ ಇದು ಹೈನುಗಾರಿಕೆ ಮಾಡಿದ್ರೆ ತುಂಬ ಲಾಭನೂ ಐತೆ. ಮಕ್ಕಳಿಗೆ ಹೆಲ್ತಿ ಹಾಲು ಇರುತ್ತೆ, ಮಕ್ಕಳಿಗೆ ಫುಡ್ಡು ಚೆನ್ನಾಗಿ ಹೆಲ್ತಿ ಎಲ್ಲ ಚೆನ್ನಾಗಿರುತ್ತೆ. ರೈತರಿದ್ರೆ ಪ್ರಪಂಚ. ಹಂಗಾಗಿ ನಾವು ರೈತರಾಗಿ ಇರೋದಕ್ಕೆ ಇಷ್ಟಪಡ್ತೀವಿ. ನಾವು ನಮಗೆ ಇನ್ನೂ ಸಹಾಯ ಮಾಡ್ಬೇಕಾದ್ರೆ ರೈತರಿಗೆ ಹಸುಗಳು ಕೊಡ್ಸೋದ್ರ ಮೇಲೆ ಸಹಾಯ ಮಾಡಿದ್ರೆ ಚೆನ್ನಾಗಿರ್ತದೆ. ಜ್ಯೋತಿ ಸಂಜೀವಿನಿ ಒಕ್ಕೂಟ ಮೇಡಮ್. ನಾನು ಪಶುಸಖಿಯಾಗಿ ಸತತವಾಗಿ 3 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ. ನಾನು ಪಶುಸಖಿಯಾಗಿ ಕೆಲಸ ಮಾಡೋದ್ರಿಂದ ರೈತರಿಗೆ ಉಪಯೋಗ ಆಗ್ತದೆ. ಯಾವ ಥರ ಅಂತಂದರೆ, ಯಾವುದೇ ಜಾನುವಾರುಗಳಿಗೆ ಏನಾದರೂ ಬೇರೆ ಆಯಿತು ಅಥವಾ ಅವಕ್ಕೆ ಏನಾದರೂ ರಾಸುಗಳಿಗೆ ಬೆದೆಗೆ ಬಂದಾಗ ಡಾಕ್ಟ್ರನ್ನ ಕರೆಸ್ಬಿಟ್ಟು ಅವರಿಗೆ ಚಿಕಿತ್ಸೆ ಕೊಡಿಸ್ಬೋದಾಗಿರ್ಬೋದು. ಮತ್ತು ಈಗೆಲ್ಲ ಉಚಿತವಾಗಿ ಆಂಬ್ಯುಲೆನ್ಸ್ ವ್ಯವಸ್ಥೆ ಇದೆ. 1962 ಕಾಲ್ ಮಾಡಿದರೆ ಇದ್ದಲ್ಲಿಗೆ ಬಂದು ಅವರು 1 ರೂಪಾಯಿನೂ ತೊಗೊಳಲ್ಲ. ರೈತರಿಗೆ ಅದರಿಂದ ಭಾಳಷ್ಟು ಸಹಕಾರವಿದೆ. ಆಮೇಲೆ ಯಾವುದೇ 6 ತಿಂಗಳ ಮೇಲ್ಪಟ್ಟಂಥ ಕರುಗಳು ಆಗಿರ್ಬೋದು, ಅವ್ರಿಗೆ ಏನಾದರೂ ಡೆತ್ ಆಯ್ತಂದ್ರೆ, ಈಗ ಮೊನ್ನೆ ಸಿದ್ದರಾಮಯ್ಯರೆಲ್ಲ ಬಜೆಟ್ನಲ್ಲಿ ಮಂಡನೆ ಮಾಡಿದರು. ಯಾವುದೇ ಜಾನುವಾರು ಸತ್ರೆಗಿನಿಗೆ ಈಗ 12,000 ಇದು ಮಾಡ್ತಾ ಇದ್ದಾರೆ, ಕರುಗಳು ಸತ್ರೆ 6,000 ಅಂತ. ಅದರಿಂದ ಜನರಿಗೆ ಕೂಡ ಭಾಳಷ್ಟು ಉಪಯೋಗ ಆಗತ್ತೆ ಮೇಡಮ್. ಅಷ್ಟೇ ಅಲ್ದಿರ ಹೈನುಗಾರಿಕೆಯಿಂದ ಡೈಲಿ ಆದಾಯ ಇರುತ್ತೆ. ಇನ್ನೊಬ್ರ ಹತ್ರ ಹೋಗಿ ಕೈ ಕೆಳಗೆ ಹೋಗಿ ಕೆಲಸ ಮಾಡೋ ಅವಶ್ಯಕತೆ ಇರಲ್ಲ, ಏನಿರಲ್ಲ. ಅದರಿಂದ ತಮಗೆ ಹೊಲಗಳಿಗೆ ಸಾವಯವ ಗೊಬ್ಬರನೂ ಸಿಗುತ್ತೆ, ಅದರಿಂದ ಆದಾಯನೂ ಆಗುತ್ತೆ. ಕ್ಷೀರ ಸಂಜೀವಿನಿ ಯೋಜನೆ ಇದು ಕಳೆದ 10 ವರ್ಷಗಳಿಂದ ರೈತ ಹೈನುಗಾರಿಕಾ ಮಹಿಳೆಯರ ಜೀವನಕ್ಕೆ ಮತ್ತು ಬದುಕಿಗೆ ಒಂದು ದಾರಿಯನ್ನು ಮಾಡಿಕೊಟ್ಟಿದೆ. ಹೈನುಗಾರಿಕೆ ಅಂತಂದರೆ ಈಗ ಕೇವಲ ಅದೊಂದು ಉದ್ಯೋಗವಾಗಿಲ್ಲ, ಅದು ಗ್ರಾಮೀಣ ಭಾಗದ ಮಹಿಳೆಯರಿಗೆ ಒಂದು ರೀತಿಯ ಶಕ್ತಿಯಾಗಿ ಬದಲಾಗಿದೆ. ಇನ್ನು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಹಲವಾರು ಮಹಿಳೆಯರ ಸಾಧನೆಯನ್ನು ಗುರುತಿಸಿ, ಪರಿಶ್ರಮವನ್ನು ಗುರುತಿಸಿ ಸನ್ಮಾನವನ್ನು ಸಹ ಮಾಡಲಾಗಿದೆ. ಇದು ಅವರ ಶ್ರಮಕ್ಕೆ ತಕ್ಕಂಥ ಪ್ರತಿಫಲ. ಆದರೆ ಈ ಯೋಜನೆ ಎಲ್ಲ ತಳಮಟ್ಟದ ಸಮುದಾಯದ ಪ್ರತಿಯೊಂದು ಮಹಿಳೆಯರಿಗೂ ತಲುಪ್ತಾ ಇದೆಯಾ? ಈ ಒಂದು ಪ್ರಶ್ನೆ ಬರುತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಆ ವಿಷಯ ಚರ್ಚೆ ಆಗಬೇಕಾಗಿದೆ. ಈ ಒಂದು ಪ್ರಶ್ನೆಗೆ ಸರ್ಕಾರ ಸರಿಯಾದ ಉತ್ತರವನ್ನು ಕಂಡುಕೊಂಡಲ್ಲಿ ಈ ಒಂದು ಯೋಜನೆ ಮತ್ತಷ್ಟು ಯಶಸ್ವಿಯಾಗಿ ಜಾರಿಯಾಗೋದ್ರಲ್ಲಿ ಅಥವಾ ಜನರಿಗೆ ಮನಮುಟ್ಟುವಲ್ಲಿ ಅನುಮಾನವೇ ಇಲ್ಲ. ನಮಗೆಲ್ಲ ಗೊತ್ತಿದೆ, ಸುಮಾರು 26 ಲಕ್ಷ ನೋಂದಣಿಯಾದ ಸದಸ್ಯರ ಪೈಕಿ ಇವತ್ತಿಗೂ ಕೂಡ ಸಕ್ರಿಯವಾಗಿ ಹಾಲನ್ನು ಹಾಕ್ತಾ ಇರುವುದು ಸುಮಾರು 9,60,000 ಹಾಲು ಉತ್ಪಾದಕರು. ಈ ಪೈಕಿ 51% ಅಂದ್ರೆ ಹೆಚ್ಚು ಮಹಿಳಾ ಪ್ರಧಾನವಾದ ಕ್ಷೇತ್ರ ಇದು ಹೈನುಗಾರಿಕಾ ಕ್ಷೇತ್ರ ಮತ್ತು ಕರ್ನಾಟಕ ಹಾಲು ಮಹಾಮಂಡಳಿ ಮತ್ತು ಎಲ್ಲ ಜಿಲ್ಲಾ ಹಾಲು ಒಕ್ಕೂಟಗಳ ವ್ಯಾಪ್ತಿಯಲ್ಲಿ ನೀವೆಲ್ಲರೂ ಕೂಡ ಕೆಲಸ ಮಾಡ್ತಿರೋದು ನಾವೆಲ್ಲರೂ ಕೂಡ ಹೆಮ್ಮೆ ಪಡುವ ಸಂಗತಿ. ಸುಮಾರು 4,812 ಸೊಸೈಟಿಗಳಲ್ಲಿ ಮಹಿಳಾ ಸಂಘಗಳಿದೆ. ಈ ಮಹಿಳಾ ಸಂಘಗಳಲ್ಲಿ ಸುಮಾರು 4,72,000 ಮಹಿಳಾ ಹಾಲು ಉತ್ಪಾದಕರಿದ್ದಾರೆ. ಹಾಗಾಗಿ ನಿಮ್ಗೆಲ್ಲರೂ ಕೂಡ ನಾನು ಕೋಟಿ ನಮನಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಯಾಕೆಂದ್ರೆ ಕರ್ನಾಟಕ ಹಾಲು ಮಹಾಮಂಡಳಿ ಏನಿದೆಯಲ್ಲ, ಇದು 1 ಕೋಟಿ ಲೀಟರ್ ಹಾಲನ್ನ ಇವತ್ತು ನಾವು ಸರಾಸರಿ ಉತ್ಪಾದನೆ ಮಾಡ್ತಿರೋದು. ಅದರ ಹಿಂದಿನ ಪರಿಶ್ರಮ, ಸಾಧನೆ ಮತ್ತು ಎಲ್ಲ ಶ್ರೇಯ ಕೂಡ ನಿಮ್ಗೆ ದಕ್ಕಬೇಕಾಗುತ್ತೆ. ಹಾಗಾಗಿ ಇವತ್ತು ಕರ್ನಾಟಕ ಹಾಲು ಮಹಾಮಂಡಳ 1 ಕೋಟಿ ಲೀಟರ್ ಹಾಲನ್ನು ಉತ್ಪಾದನೆ ಮಾಡ್ತಿರೋದ್ರ ಹಿಂದೆ ನಿಮ್ಮೆಲ್ಲರ ಪರಿಶ್ರಮ ಇದೆ, ನಿಮ್ಮೆಲ್ಲರ ಆಸಕ್ತಿ ಇದೆ, ನಿಮ್ಮೆಲ್ಲರ ಬದ್ಧತೆ ಇದೆ. ಇಡೀ ಕುಟುಂಬದ ಆರ್ಥಿಕ ಸಶಕ್ತೀಕರಣ ಅಂತ ನಾವೇನ್ ಹೇಳ್ತೀವಿ, ಆ ಶಕ್ತಿಯ ಬೆನ್ನೆಲುಬು ನೀವೆಲ್ಲರೂ ಆಗಿದ್ದೀವಿ. ಹಾಗಾಗಿ ಪ್ರಗತಿಪರ ಮಹಿಳಾ ಹೈನುಗಾರರ ಸಮಾವೇಶವನ್ನು ಮಾಡಬೇಕು. ಈ ಸಮಾವೇಶದ ಮುಖಾಂತರ ನಾವೇನು ಕ್ಷೀರ ಸಂಜೀವಿನಿ ಯೋಜನೆಯಿಂದ ಜಾರಿಗೆ ತಂದ್ವಿ 2015 ಇದು 5 ಹಂತಗಳನ್ನು ದಾಟಿ ಸುಮಾರು 75.93 ಕೋಟಿಯಷ್ಟು ಅನುದಾನವನ್ನ ಈ ಯೋಜನೆ ಅಡಿಯಲ್ಲಿ ನಾವು ಸದ್ಬಳಕೆ ಮಾಡಿಕೊಂಡಿದ್ದೀವಿ. ಸುಮಾರು 42,900 ಮಹಿಳಾ ಫಲಾನುಭವಿಗಳಿಗೆ ಈ ಯೋಜನೆಯಡಿ ನಾವು ಹಸುಗಳನ್ನು ಖರೀದಿ ಮಾಡಿ ಕೊಟ್ಟಿದ್ದೀವಿ. ಅಂದ್ರೆ ಅದು ಸರ್ಕಾರಕ್ಕೆ ಮತ್ತು ಹಾಲು ಮಹಾಮಂಡಳಿಗೆ ಮತ್ತು NRLM ಯೋಜನೆಯ ಎಲ್ಲ ಅಧಿಕಾರಿ ಹುದ್ದೆಗಳಿಗೆ ಕೂಡ ನಾವೆಲ್ಲರೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗುತ್ತದೆ. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕ
ಹಾಲು ಮಹಾಮಂಡಳಿ ಮತ್ತು ವೇದಾಂತ ಎರಡೂ ಸಂಸ್ಥೆಗಳು ರೈತರ ಶ್ರೇಯೋಭಿವೃದ್ಧಿಗಾಗಿ ವಿಶೇಷವಾಗಿ ಮಹಿಳೆಯರ ಆರ್ಥಿಕ ಸಬಲೀಕರಣ ಮತ್ತು ಸಶಕ್ತೀಕರಣ ಅಂತ ನಾವೇನ್ ಹೇಳ್ತೀವಿ, ವುಮೆನ್ ಎಂಪವರ್ಮೆಂಟ್ ಅಂತ ಏನು ಇತ್ತೀಚಿನ ಪದಗಳು ಬಳಕೆ ಆಗ್ತಾ ಇದೆ, ಆ ಬಳಕೆಗೆ ಅಕ್ಷರ ಸಹ ಅರ್ಥ ಬರುವಂತದ್ದು ಇವತ್ತು ನೀವೆಲ್ಲರೂ ಕೂಡ ಇಲ್ಲಿ ಸೇರಿರುವಂತ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ನೀವೆಲ್ಲರೂ ಕೂಡ ಸಂಘಟಿತರಾಗಿ ಗುಲ್ಬರ್ಗಾದಿಂದ ಹಿಡಿದು ಚಾಮರಾಜನಗರ ಜಿಲ್ಲೆಯಿಂದ, ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವದ ಎಲ್ಲ ಹಾಲು ಒಕ್ಕೂಟಗಳ ಹಾಲು ಉತ್ಪಾದಕರು, ವಿಶೇಷವಾಗಿ ಮಹಿಳಾ ಹಾಲು ಉತ್ಪಾದಕರು ನೀವೇನ್ ಬಂದಿದ್ದೀರಿ, ನಿಮ್ಗೆಲ್ಲರೂ ಕೂಡ ನಾನು ಶುಭವನ್ನು ಕೋರ್ತೇನೆ. ಈಗ ಒಂದು ಸೆಮಿನಾರ್ ವಿಚಾರ ಸಂಕಿರಣ ತಾಂತ್ರಿಕ ವಿಚಾರ ಗೋಷ್ಠಿ ಏನಿದೆಯಲ್ಲ, ಆ ವಿಚಾರ ಗೋಷ್ಠಿ ಕೂಡ ಇರ್ತದೆ. ಕಾರಣ ಇಷ್ಟೇ, ನೀವೆಲ್ಲರೂ ಕೂಡ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಹೈನುಗಾರಿಕೆಯನ್ನು ಹೇಗೆ ನಾವೆಲ್ಲರೂ ಕೂಡ ಹೆಚ್ಚಿನ ಮಟ್ಟದಲ್ಲಿ ಮಾಡಬಹುದು, ಹೆಚ್ಚಿನ ಕುಟುಂಬಗಳು ಹೇಗೆ ಇದಕ್ಕೆ ಒಳಗೊಂಡ್ರೆ ದೇಶದ ಆರ್ಥಿಕತೆ ಮತ್ತು ರಾಜ್ಯದ ಆರ್ಥಿಕತೆ ಇನ್ನೂ ಹೆಚ್ಚಾಗಲಿಕ್ಕೆ ಸಾಧ್ಯ ಇದೆ ಅನ್ನುವ ಒಂದು ಪರಿಕಲ್ಪನೆ ನಿಮ್ಗೆಲ್ಲ ಬರಬೇಕಾಗುತ್ತೆ. ಜೊತೆಗೆ ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯ ತಲಾ ಆದಾಯ ಏನಿಲ್ಲ, ಇಡೀ ದೇಶದಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. ಆ ಕಾರಣ ಏನಂದ್ರೆ ನಮ್ಮ ಹೈನುಗಾರಿಕೆ ಮತ್ತು ಈ ಗ್ಯಾರಂಟಿ ಯೋಜನೆಗಳಿಂದ ಬರುವಂತ ಒಂದು ಸವಲತ್ತುಗಳು. ಹಾಗಾಗಿ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಶುಸಂಗೋಪನಾ ಸಚಿವರು ಅವರ ಉಪಸ್ಥಿತಿಯಲ್ಲಿ ನಿಮ್ಗೆಲ್ಲರೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ಬಯಸ್ತೇನೆ. ಈ ನನ್ನ ಮಾತುಗಳು ಮುಗಿದ ನಂತರ ವಿಚಾರಗೋಷ್ಠಿ ಇದೆ. ವಿಚಾರಗೋಷ್ಠಿಯನ್ನು ತಾವೆಲ್ಲರೂ ಕೂಡ ಇಷ್ಟೇ ಶ್ರದ್ಧೆಯಿಂದ ಆಲಿಸಬೇಕು. ಜೊತೆಗೆ ಮಧ್ಯಾಹ್ನದ ಊಟ ಆದ್ಮೇಲೆ ಎಲ್ಲ ಸಚಿವರು, ಗಣ್ಯರು, ಮಂತ್ರಿಗಳು ಎಲ್ಲರೂ ಕೂಡ ಬಂದು ಮಾತನಾಡಿದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಇಷ್ಟೇ ಆಸಕ್ತಿಯಿಂದ, ಶ್ರದ್ಧೆಯಿಂದ ಕೂತು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಹೇಳಿ ನಾನು ನಿಮ್ಮನ್ನ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ಮಹಿಳಾ ಹಾಲು ಉತ್ಪಾದಕರಿಗೆ, ವೇದಿಕೆಯಲ್ಲಿ ಎಲ್ಲ ಗಣ್ಯರಿಗೆ, ನನ್ನ ಸಹೋದ್ಯೋಗಿಗಳಿಗೆ, ಮಾಧ್ಯಮದ ಎಲ್ಲ ಗೆಳೆಯರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸಿ ನನ್ನ ಮಾತಿಗೆ ವಿರಾಮಗಳಾಗಿರ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಹಿಂದ್. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.